ಅಮ್ಮ 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 ಏನಪ್ಪ? ಏನ್ ನಾಷ್ಟ ಮಾಡಿದ್ದಿ? ದೋಸೆ ಮಾಡೀನಿ. ಬೇಗ ಕೊಡು ತಿನ್ಬೇಕು. ಸರಿ ಕೊಡ್ತೀನಿ ತಾಳು ಹೋಯ್ತಾವ್ನಿ. ಸರಿ ಆಯ್ತು. ಪರವಾಗಿಲ್ಲ ಮಗ. ನೋವೇನಿಲ್ಲ, ಪರವಾಗಿಲ್ಲ. ರಾತ್ರಿ ಮಾತ್ರೆ ಕುಡ್ದಲ್ಲ, ಪರವಾಗಿಲ್ಲ. ನಾಷ್ಟ ಮಾಡ್ಕೊಂಡು ಕುಡಿದು ಬಿಡು ಮಾತ್ರೆ ಸರಿ ಆಯ್ತದೆ ಕತೆ. ಸರಿ ಅಮ್ಮ, ಹಾಸ್ಪಿಟ್ಲ್ ನೋಯ್ತಾನೆ ಐತಿಲ್ಲ ಕಣಮ್ಮ. ನಾನು ಈಗೇನು ಇಷ್ಟೊಂದು ನೋಯ್ತದೆ, ನಾನು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅನ್ಕೊಂಡಿದ್ದೆ. ಕಟ್ಟಾಗದೆ ಕಣಪ್ಪ ಕಾಲಲ್ಲಿ. ಅದೇ ಹಂಗೆ ಓಡಾಡಕ್ಕಾದದು 6 ತಿಂಗಳು ರೆಸ್ಟ್ ತಗೊಳಕ್ ಹೇಳಿರೋದು. ಯಾವ ಕಾಲೇಜು ಬೇಡ ಏನು ಬೇಡ, ಸುಮ್ಮನೆ ಆರಾಮಾಗಿ ರೆಸ್ಟ್ ತಗೊಳಕ್ ಕಲಿ ನೀನು. ಸರಿ ಬಿಡು, ನಿನ್ನಂಗೆ ಅಲ್ಲಿ ಫೀಸ್ ಕಟ್ಬಿಟ್ಟು ನಾನು ಇಲ್ಲಿ ರೆಸ್ಟ್ ತಗೊಂಡು ಕೂತ್ಕೊಳಕ್ಕಾಗ್ತದ? ಇನ್ನೇನು ಮಾಡಿ ಒತ್ಕೊಂಡು ತಿರ್ಗಕ್ಕದ ಅಲ್ಲಿಂದ ಇಲ್ಲಿಗೆ ನಾವು ಅದೇ ಹೇಳಿ ಏನು ಎಳೆ ಮಗುವ ನೀನು. ಸುಮ್ಮನೆ ಇರು ನೀನು, ತಲೆ ತಿನ್ಬೇಡ ನೀನು ಹೊಳೆ ಸುಮ್ಮನೆ. ಅಮ್ಮ ಆದಷ್ಟು ಬೇಗ ನಾನು ಹೋಗ್ಬೇಕು ಕಣಮ್ಮ ಹಾಸ್ಟ್ಲಿಗೆ. ಆಯ್ತು ಹೋಗ್ಬೇಕು, ಹುಷಾರಾಗಪ್ಪ ಫಸ್ಟು. ಮಾವ ಉತ್ತರ ಗೊತ್ತಾಗ ಆಚೆಗೆ ಯಾಕೆ ಮಾವ, ಯಾಕಿಂಗಾದಿ ಯಾವಾಗ್ಲೂ ನನ್ ಕಂದ್ರೆ ನಿಂಗೆ ಇಷ್ಟ ಇಲ್ವಾ? ಬರೀ ಬೈತಿಯಲ್ಲ ಮಾವ ನೀನು. ಎಷ್ಟು ಸತಿ ಹೇಳ್ಬೇಕು, ಯಾವ ಭಾಷೆ ಹೇಳ್ಬೇಕು? ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೋಗು. ನಿಂಗೆ ಏನು ಮಾಡಕ್ಕೆ ಕೆಲಸ ಇಲ್ವಾ? ನಿಮ್ಮ ಮನೆ ಹೇಳೋದು ಕೇಳೋರು ಯಾರು ಇಲ್ವಾ? ಯಾಕೆ ಉಳ್ಕೊಂಡಿದ್ದಿ ಇಲ್ಲಿ? ಅಲ್ಲ ಕಲ್ಲ ಮಾವ, ಇದು ನಮ್ಮ ಅದ್ದಿ ಮನೆ, ಬುಂದದ್ದಿ ನಮ್ಮ ಅದ್ದಿ ತಾನೆ. ಓ ನಮ್ಮ ಅಮ್ಮ ಈ ಮನೇಲಿ ಹುಟ್ಟಿರೋದು. ನಮ್ಮ ಅಮ್ಮನ್ಗೂ ಅಧಿಕಾರ ಅದೇ, ನನ್ಗೂ ಅಧಿಕಾರ ಅದೇ ಇಲ್ಲೇ ಇರಕ್ಕೆ ಅಂದ್ಬಿಟ್ಟು ಅತ್ತೆ ಹೇಳ್ತು. ಪರವಾಗಿಲ್ವಲ್ಲ, ಅಧಿಕಾರ ಪಧಿಕಾರದ ಬಗ್ಗೆ ಬಾಳ ಮಾತಾಡ್ತಾ ಇದೆಯಾ? ಯಾರು ಹೇಳ್ಕೊಟ್ಟರು? ಅತ್ತೆನೇ ಹೇಳ್ಕೊಟ್ಟಿದ್ದು. ನಮ್ಮ ಅಮ್ಮ ಸದ್ರ ಕೊಟ್ಟಿಯೇ ನಿನಗೆ ತಲೆ ಮೇಲೆ ಕೂತಿರೋದು. ಅಯ್ಯೋ ಮಾವ, ನಿನ್ಗೇನು ಉತ್ತ? ನಾನೆಲ್ಲಿ ತಲೆ ಮೇಲೆ ಕತ್ ಕೂತಿದ್ದಾನು ಮಂತದ ಮೇಲೆ ತಾನೆ. ಮಂಚದ ಮೇಲೆ ಕೂತಿದ್ದೆ, ಮಂಚದ ಮೇಲೆ ಎದಬ್ ಹೊಡೆದ್ರೆ ಹೆಂಗೆ ಹೊಡ್ತೀನಿ ಗೊತ್ತಿಲ್ಲ. ಒಳ್ಳೆ ಜೀವ ತೆಗಿತಾಳೆ. ಎಲ್ಲ ಕಾಲು ಮುರಿದೋಗ್ದವ್ರು ತೋರ್ಸೋ ನಾನು ಇಷ್ಟೊತ್ತು ಹಾಸ್ಟ್ಲಾಗ ಹೋಗಿರೋನು. ಏನು ಮಾಡಿ ವಿಧಿ ಇಲ್ದಾನೆ ಸಾಯ್ಬೇಕಾಗದೆ ನಿನ್ ಗೋಳಾಟ ನಾನು ಕೇಳ್ಕೊಂಡು. ಅಯ್ಯೋ ತುಮ್ನೇನ್ ಮಾವ, ಯಾವಾಗ ನೋಡು ಬೈತೀಯ. ಈಗ ನಾನು ಏನ್ ಮಾಡಿದನ್ ಮಾವ? ಯಾಕಿಂಗ್ ಬೈದಿಯ ನೀನು? ನಾನು ಬೈತ್ಕಲಂತ ತಪ್ಪ ಮಾಡಿದಾನ ಮಾವ? ಹೇಳು ಮಾವ ನೀನೆಯಾ? ಏನ್ ಹೇಳು ಹೋಗಿಲಿಂದ ಸುಮ್ತಾ ಅಳ್ತೀನಿ ಬೇಡ. ಅತ್ತೆ ಓ ಏನವ ಏನ್ ಮಾತಾ ಇದೀಯತ್ತೆ? ಆಸೆ ಹೋಯ್ತಾರಿ ಕಣವ, ಎಲ್ಲೋಗಿದೆ? ಹೋಗಿ ಮಕ್ಕ ತೊಳ್ಕ ಬರೋಗು, ಹೋಗು. ಸುಮಾರು ಹೊತ್ತಾಗದೆ ಯಾರೇ ಊಟ ಮಾಡಿವಂತೆ. ಅಯ್ಯೋ ನಂಗೆ ದೋಸೆನು ಬೇಡ ಏನು ಬೇಡ ಕಣತ್ತೆ, ಬೇಜಾರಾಯ್ತದೆ. ಬೇಜಾರದದು ಯಾಕೆ? ಮತ್ತೆ ಮಾವ ಯಾವಾಗ ನೋಡು ಬರೀ ಬೈಯೋದೇ ಕಣತ್ತೆ. ನಂಗೆ ಓತಿ ಬೈಯಕ್ಕಿಲ್ಲ, ಯಾವಾಗ್ಲೂ ಅದು ಇದು ಅಂತ ಬೈತಾನೆ ಇರ್ತಾನೆ. ಹಂಗೆ ಕಣವ ಪ್ರೀತಿ ಬೈಯೋದು. ಮಾವ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಾರ? ಪ್ರೀತಿ ಬೋದ್ರು ಬೇಜಾರ್ ಮಾಡ್ಕೊಂಡಾರ ಹೇಳು? ಹಂಗತ್ತೆ ನಂಗೆ ಗೊತ್ತಿತ್ತಿಲ್ಲ ಕಣತ್ತೆ, ಪ್ರೀತಿಗೆ ಬೈತಾರೆ ಅನ್ಬಿಟ್ಟು. ಬೈಲಿ ಬಿಡು ಎತ್ನಾರಯ್ಯ, ಪ್ರೀತಿಗಲ್ವಾ ಬೈಲಿ. ಮಾವ ಬೋದಷ್ಟು ನಂಗೆ ಕೂತೀನಿ. ಹಂಗಾರೆ ಪ್ರೀತಿಗೆ ಬೋದ್ರೆ ಇನ್ನು ಚಂದ ತಾನೆ. ಚಂದ ತಡಕ್ ಮಾವನ್ಗೆ ದೋಸೆ ಕೊಟ್ಟು ಬರ್ತೀನಿ. ಅಯ್ಯೋ ತುಮ್ನಿರತ್ತೆ, ಯಾವಾಗ ನೋಡು ನೀನೇ ಕೊತ್ತೀಯ ಊಟವ ಕೊಡು, ನಾನು ಕೊಟ್ಬಿಟ್ಟು ಬರ್ತೀನಿ ಮಾವನ್ಗೆ. ನೀನ್ ಕೊಟ್ಟಿಯೇ? ಆಲೆ ಏನು ಗಂಡನ ಸೇವೆ ಮಾಡ್ತಿದ್ಯಲ್ಲ ಕಣತೆ. ಮಾವನ್ ನಾನು ಮದ್ವೆ ಆದ್ಮೇಲೆ ಮಾವನ್ ಕೈಲಿ ಒಂದ್ ಕೆಲ್ಸನು ಮಾಡ್ಸಕ್ಕಿಲ್ಲ, ಎಲ್ಲಾನು ನಾನೇ ಮಾಡ್ತೀನಿ. ಹೆಂಗ್ಸದಳು ನೀನ್ ಮಾಡ್ದ, ನೀನ್ ನನ್ನ ಮಗನ ಕೈ ಮಾಡ್ತೀಯ ನೀನು? ಸರಿ ಯಂತ್ರಗಳೇ ಮಾಡ್ಬೇಕಾ? ಮತ್ತೆ ನಮ್ಮ ಅಪ್ಪ ಮಾಡ್ತದೆ, ನಮ್ಮ ಅಮ್ಮ ಯಾವ ಕೆಲ್ಸನೂ ಮಾಡಕ್ಕಿಲ್ಲ. ಓಹೋ ಏನ್ ಮಾಡ್ದವ? ಏನೇನ್ ಕೆಲಸ ಮಾಡ್ದವ ನಿಮ್ಮ ಅಪ್ಪ? ಬೆಳಗ್ತದೆ, ತೊಳಿತದೆ, ಬಟ್ಟೆ ಒಗಿತದೆ, ಅದ್ಗೆ ಮಾಡ್ತದೆ, ಮನೆ ಓದ್ತದೆ, ಎಲ್ಲಾನು ನಮ್ಮ ಅಪ್ಪನೇ ಮಾಡೋದು. ನಮ್ಮ ಅಮ್ಮ ಏನು ಮಾಡಕ್ಕಿಲ್ಲ, ಬರೀ ಊಟ ಉಣ್ತದೆ ಅತ್ತೆಯ. ಓಹೋ ಊಟ ತಾನೆ ಅವಳ್ಯಾಕ್ ಮಾಡೋಳು? ಹೊತ್ತಿಗೆ ಸುಮ್ನಿದ್ ಬಿಟ್ರೆ ಹಾಕಿಲ್ವಾ? ಹೊಟ್ಟೆ ತಿತ್ತದಲ್ಲ ಅದಕ್ಕೆ ಊಟ ಮಾಡ್ತದೆ. ಬುದ್ಧವಂತೆ. ಆಯ್ತು ಹೋಗು, ಕೊಡಗು ಮಾವನ್ಗೆ. ತರಿ ಅತ್ತೆ ಕೊಡತ್ತೆ, ಕೊಟ್ಬಿಟ್ಟು ಬರ್ತೀನಿ. ಮಾವ ತಕೋ ತಿನ್ನೋದು ಅತ್ತೆಯ. ಹೋಗು ಸುಮ್ನೆ. ಅಮ್ಮ ಅಮ್ಮ ಇಲ್ಲ, ಅತ್ತೆದೆಲ್ಲ ಓದ್ಬೇಕಂತ ತಕೋ ಮಾವ ತಿನ್ನು. ಯಾಕೆ ನಾನ್ ಕೊಟ್ರೆ ನಿಂಗೆ ಹೊಟ್ಟೆಲಿಕ್ ಹೋಗಕ್ಕಿಲ್ವಾ? ತಿನ್ನು ಮಾವ ತಿನ್ನು. ಏನ್ ತಿಂದಾರು? ಹೋಗೋ ಎದ್ದಿ ಆ ಕಡೆಗೆ. ನಾನು ಹೋಗಕ್ಕಿಲ್ಲ, ನೀನ್ ತಿನ್ಬಿಟ್ಟು ಪಿಲೆತ್ಕೋದು ತಕೊಂಡ್ ಹೋಯ್ತೀನಿ. ಅಯ್ಯೋ ಮಾವ ನನ್ಗೆ ಯಾಕನೆ ತುಂಬಾ ಬೇಜಾರು ಕಣ್ ಮಾವ. ಬೇಜಾರಾ? ಬೇದಿ ಮಾತ್ರ ತಗೊಂಡ್ ಕುಡಿ, ಸರಿ ಆಯ್ತದೆ. ಬೇದಿ ಮಾತ್ರ ತಕೊಂಡ್ ಕುದ್ರೆ ಸರಿ ಆದದ? ಅಯ್ಯೋ ಮಾವ ನಿಜವಾಗ್ಲೂ ನನ್ಗೆ ಈ ವಿಷಯ ಏನೇ ಗೊತ್ತಿಲ್ಲ. ತಾದು ಮತ್ತೆ ಮೆಡಿಕಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಬೇಡಿ ನೋಡ್ರಿ ವೇಣ್ಣ, ನಾನ್ ಸುಮ್ನಂಗಂದ್ರೆ ಹೋಯ್ತಾ ಕೂತದಲ್ಲ. ಆಯ್ತು ಇದೇನ್ ದಡ್ಡವಪ್ಪ ಇದು. ಹಲೋ ಯಾರು? ಆಕಾಶ್ ಅವರ ಮಾತಾಡ್ತಿರೋದು. ಯಾರು ನೀವು? ನಾನ್ ನಿಖಿತಾ. ನಿಖಿತಾ ನೀವಾ? ನಾನೇ ಮಾತಾಡ್ತಿರೋದು. ನಿಮ್ ನಂಬರ ಇದು? ನನ್ನ ನಂಬರೇ. ಎಲ್ಲಿದ್ರಿ? ಅಮ್ಮ ಅತ್ತೆ ಎಲ್ಲಿದ್ದು? ಗಾಯತ್ರಿ ಅದೇ ಇವ್ರೂರು ಮಹಾದೇವಜ್ಜಿ ಇವರು ಆ ಮನೇಲಿ ತಾನೆ ಇರೋದು. ನೀನು? ಅದು ನಾನು ಬರ್ತಾ ಇದ್ದೆ, ಇಲ್ಲಿ ಸುತ್ತಾವಿದ್ದೀನಿ, ಅದಕ್ಕೆ ನಿಮ್ಮ ಊರಿಗೆ ಬರೋಕ್ಕೆ ಗೊತ್ತಾಯ್ತಿಲ್ಲ, ಬಂದಿರಾ ಅಂದ್ಬಿಟ್ಟು ಮಾಡಿದೆ ಫೋನ. ಅಯ್ಯೋ ನನಗೆ ಗೊತ್ತಿರೋ ವಿಷಯ ನಿನ್ಗೆ. ನಾನು ಸ್ಕೂಟ್ರಿಂದ ಬಿದ್ಬಿಟ್ಟು ಕಾಲು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟದೆ. ಅಯ್ಯೋ ಪಾಪ, ಯಾಕೆ ಏನಾಯ್ತು? ಅಯ್ಯೋ ನಂಗೆ ನಿಜವಾಗ್ಲೂ ಭಾಳ ಹೊಟ್ಟೆ ಉರಿತಾ ಇದ್ದೇನೆ ಅನ್ಸ್ಕೊಂಡ್ರೆ. ಅಯ್ಯೋ ಇದೇನು ಇಷ್ಟೊಂದು ಫೀಲ್ ಮಾಡ್ಕೊತಾ ಇದ್ದಿ? ನನ್ಗೆ ಹೊಟ್ಟೆ ಉರಿಕಿಲ್ವ ಮತ್ತೆ ನಮ್ಮ ಅತ್ತೆ ಮಗ ಹಿಂಗೆಲ್ಲ ಆದ್ರೆ? ಏನಿಕ್ಕಿತ ನಿಜವಾಗ್ಲೂ ನೀನು ಈ ತರ ಫೀಲ್ ಮಾಡ್ಕೊತಾ ಇದೀಯ? ನಂಬಕ್ಕೆ ಅಸಾಧ್ಯ ಆಯ್ತದ ನನಗೆ. ನಿಜನೇ ಹೇಳ್ತಿರೋದು. ಅದಕ್ಕೆ ನಿಮ್ಮ ಮನೆಗೆ ಬರೋದ ಅನ್ಕ ಬರ್ತಾ ಇದೆ. ನನ್ಗೆ ಗೊತ್ತಾಯ್ತಿಲ್ಲ ಇಲ್ಲಿ ಬರೋದು ಹೆಂಗೆ ಅಂತ. ಒಂದ್ಸತಿನೂ ಬಂದಿಲ್ವಲ್ಲ, ಅವಾಗಲೂ ಒಂದ್ಸತಿ ಚಿಕ್ಕದ್ರಲ್ಲಿ ಬಂದಿದ್ದು. ಹೆಂಗ್ ಬರೋದು ಅಂತ ಗೊತ್ತಾಯ್ತಾ ಇಲ್ಲ. ಇರು ನಾನು ಅಪ್ಪನಿಗೆ ಹೇಳ್ಬಿಟ್ಟು ಕಳಿಸ್ತೀನಿ, ಅಪ್ಪನ ಜೊತೆ ಬಾ. ಸರಿ ಇಲ್ಲಿ ಹುಣಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇವ್ನಿ. ಸರಿ ಆಯ್ತು, ಇರು ಹೇಳ್ಬಿಟ್ಟು ಕಳಿಸ್ತೀನಿ. ಅಮ್ಮ ಏನ್ಲ ಮಗ? ಅಮ್ಮ ನಿಖಿತಾ ಹುಣಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾಳಂತೆ. ಅಪ್ಪ ಇಲ್ಲ ಯಾಕಂತೆ? ಅದು ಇಲ್ಲಿ ಗೊತ್ತಾ ಇದ್ಲಂತೆ, ದಾರಿ ಗೊತ್ತಾಯ್ತಿಲ್ವಂತೆ, ಅದಕ್ಕೆ ಫೋನ್ ಮಾಡಿದ್ಲು. ಅಪ್ಪನ ಕಳಿಸು, ಕರ್ಕ ಬರ್ಲಿ ಹೋಗಿ. ಏನ್ ಮಾಡಕ್ಕೆ ಕೆಲ್ಸಿಲ್ವಾ? ಕುತ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು. ಯಾವಾಗ್ಲೂ ಇಲ್ಲದಳು ಈಗ ಬತ್ತಿದ್ದಾಳಂತೆ, ಅವ್ರು ಬತ್ತಿದ್ದಾಳಂತ. ಅದೇನೋ ಸರಿ ಕೇಳಿಲ್ಲ ನಾನು.
ನನ್ನ ಇಷ್ಟ ಇಲ್ವ ಒಬ್ಳೆ ಬತ್ತಾವಳೆ ಅನಿಸ್ತದೆ. ಅವ್ರಮ್ಮಾಗಿದೆ ಊರು ನೋಡಿಲ್ವಾ ಡೈರೆಕ್ಟ್ ಕರ್ಕೊಂಬರೋದು. ಇವೇನು ಹೊಸ ನಾಟಕ ಯಾವ್ದು ಯಾವ ನಾಟಕ ತೆಗ್ದಿದ್ದಲ್ಲ ಕಾಣಲ್ಲ ಅವ್ರನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದು. ನೋಡ್ ಮಗ ನನ್ನ ಮಾತು ಕೇಳು ನೀನು, ಯಾವುದೇ ಕಾರಣಕ್ಕೂ ಅವ್ಳ ಸುದ್ದಿ ಇನ್ನೊಂದ್ಸತಿ ಎತ್ತು ಕುಡ್ದು ನೀನು. ಸುಮ್ಮನೆ ಹೋಗಿ ಕರ್ಕೊಂಬರೋ ಕೇಳು ಅಪ್ಪನ. ಅಲ್ಲಕ್ಕನಮ್ಮ ಬತ್ತೀವಿ ಅಂದಾಗ ನಾವು ಕರ್ಕೊಂಬರ್ಲಿಲ್ಲ ಅಂದ್ರೆ ಮುನ್ಸ್ರದವಮ್ಮ. ಅವ ಮನುಷ್ಯರಲ್ಲ ಅವ್ರು ರಾಕ್ಷಸರಾಗಿರೋದಕ್ಕೆ ಪಾಪ ಭಾಗ್ಯಮ್ಮ ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ಬದುಕು ಎಲ್ಲನೂ ಅವಮ್ಮ ಸಂಪಾದನೆ ಮಾಡಿದಾಗ ಅವ ಅಮ್ಮನಿಗೆ ಇಟ್ಟಿಕ್ನಿಲ್ಲ. ಇಟ್ಟಿಕ್ಬೇಕಂದ್ಬಿಟ್ಟು ಊರು ಬಿಟ್ಟು ಹೋಗಳೆ ಅವಳನ್ನ ಪರವಹಿಸ್ಕೊಂಬೇರೆ ಮಾತಾಡಿ ನೀನು. ಅವು ಕಲ್ತಿರಂಗಲ್ಲ ಮಗಳು ಕಲ್ತಿರೋದು. ಅವಳು ಸವಸ ಬೇಡ. ನಾನು ಹೇಳ್ತೀನಿ ಕೇಳ್ಕೊ, ನನಗೆ ಗೊತ್ತು ನಿನ್ಗೆ ಅವಳ ಮೇಲೆ ಆಸೆ ಇದೆ ಅಂತ. ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ ಮಗ. ಯಾವತ್ತಿದ್ರು ಪೂಜಾ ನನ್ನ ಮನೆ ಸೊಸೆ. ನಿನ್ಗೇನು ತಲೆ ಕೆಟ್ಟೋಗಿದ ನಿನ್ಗೆ? ಅವಳು ಇಲ್ಲಿ ಬರೋದಕ್ಕೂ ಏನೇನೋ ಮಾತಾಡ್ತೀವಲ್ಲ ಲಿಂಕ್ ಇಲ್ವಲ್ಲಮ್ಮ ಒಂದಕ್ಕೊಂದು. ಬಂದ್ರು ಬರ್ತಾಳೆ ಹೋದ್ರು ಹೋಯ್ತಾಳೆ ಓಲ ನಾವು ಅಂತ ನಾನು ಹೇಳಕ್ಕಿಲ್ಲ ಅಪ್ಪನಿಗೆ. ನಾನು ಒಳ್ಳೆ ಸರಿ ಆಯ್ತು ನಿಂದೊಳೆ. ಅಯ್ಯೋ ನಮ್ಮ ಅಮ್ಮನಿಗೆ ಹೇಳಕ್ಕಾಗಿಲ್ಲ ತಡಿಲ್ಲ, ಅಪ್ಪನಿಗೆ ಫೋನ್ ಮಾಡೋದ. ಹಲೋ ಹೇಳಪ್ಪ. ಅಪ್ಪ ಎಲ್ಲಿದ್ದಿ? ವಾಲ್ ತಗೊಂಡೆ ಕಣ್ಮಗ್ನೆ ಹೇಳು. ಅಪ್ಪ ಇದು ಹೇಳೋದೇ ಮರ್ತೋದೆ. ಇದು ನಿಖಿತಾ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದಾಳಂತೆ. ಹೋಗೊಂಚು ಕರ್ಕಪ್ಪಪ್ಪ. ಯಾಕ್ಲಾ? ಏನೋ ಗೊತ್ತಿಲ್ಲ, ಫೋನ್ ಮಾಡಿದ್ಲು ಬತ್ತೇವನಿ ಊರು ಬರೋಕೆ ಗೊತ್ತಾಯ್ತಿಲ್ಲ ಅಂದ್ಬಿಟ್ಟು ಅದಕ್ಕೆ ಕತೆ ಹೋಗಿ ಕರ್ಕಪ್ಪಪ್ಪ. ಲವ್ ಮಾಡಕ್ಕೆ ಏಮಿಲ್ವಾ? ಸುಮ್ ಕೂತ್ಕಲ್ಲ ನೀನು. ಏನು ದಡ್ಡಂಗೆ ಆಡ್ಬಿಟ್ಟು ಅವರೆಲ್ಲ ಯಾಕಲ ಅವ್ರ ಸವಸ ನಿನಗೆ? ಎಲ್ಲೋ ಅಮ್ಮನಿಗೂ ತಲೆ ಕೆಟ್ಟೋಗ್ಬಿಡದೆ ಕಣಪ್ಪ. ಮನೆಗೆ ನಂಟ್ರು ಬರ್ತೀವಿ ಅಂದರೆ ಬರ್ಬೇಡಿ ಅನ್ನಕಲ್ದಪ್ಪ. ಹೋದ್ರೆ ಹೋಗ್ದಾರಪ್ಪ ಸುಮ್ಮನೆ ನೀವು. ಅಂಬತ್ತಿದ್ದಾಳಂತ. ಇಲ್ಲ ಅವ್ರು ಅಂಬತ್ತಿಲ್ವಂತೆ, ಅವಳು ಹಬ್ಳೆ ಬತ್ತಿರೋದಂತೆ. ಅವಳು ತಾನೆ ಯಾವ ಮಕ್ಕ ಹೊತ್ಕೊ ಬಂದಳು ಹಾಕು ಅಮ್ಮಗೆ ಮಾಡ್ಬೇಕು ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಳೆ. ಅವಳು ಯಾವ ಮಕ್ಕ ಹೊತ್ಕೊ ಬಂದಳು ಬರೋಕೆ ಮಕ್ಕ ಆಯ್ತದ ಅವಳಿಗೆ. ಅಪ್ಪ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಅವ್ರು ಏನಾರು ಮಾಡ್ಕೊಳ್ಳೇಳು. ಈಗ ಹೋಗೋದಿದ್ರು ಹೋಯ್ಕಿಲ್ಲ ಹೋಯ್ಕಿಲ್ಲ ಫೋನ್ ಮಾಡಾಳೆ ಬತ್ತೇವ್ ನೀನು ಗೊತ್ತಾಯ್ತಿಲ್ಲ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ನೀವು ಬರೋಕೆ ಹೇಳಿ ಅಂತ ಅದಕ್ಕೆ ಮಾಡಿದೆ. ಬಸ್ ಕಳಿಸ್ತೀನಿ ಅಂದೋ ಏನಂದೆ? ಕಳಿಸ್ತೀನಿ ಅಂದ್ಬಿಟ್ಟೆ. ಅವಳು ಈಗ ಹಿಂಗೊಂದಾಗ ಇನ್ನೇನಂದರು ಅಲ್ಲೇ ಹೋಗಪ್ಪ ತಗೆ ಪಾಪ ಕರ್ಕೊಬರಕಪ್ಪ ತಗೆ ನೋಡಕತ್ತ ಮೇಲೆ ಹಂಗಲ್ಲಕ್ಕಲ್ಲ. ಅವ್ರು ಹೋಗಿ ಅವ್ನು ಹೇಳ್ದಂಗೆ ಬಂದ್ಕಿಂತಿದ್ರಲ್ಲ ಹೆಂಗೆ ಅಂತ. ಅಪ್ಪ ಬಂದಾಗ ಕುತ್ಕೊಂಡು ವಿಚಾರಿಸೋರು ಆಯ್ತು. ಈಗ ನನ್ನ ಪೂರೆಲ್ಲ ಕೇಳ್ತಿಲ್ಲಪ್ಪ ನೀನು. ನಾನು ಏನಪ್ಪ ಹೇಳನೆ? ಸರಿ ಬಿಡಪ್ಪ ಆಯ್ತು. ಅಮ್ಮನಿಗೆ ಹೇಳ್ದ? ಅಮ್ಮನಿಗೆ ಹೇಳ್ದೆ ಹೋಗಿ ಕರ್ಕೊಬರಕ್ಕೆ ಹೇಳು ಅಪ್ಪನಿಗೆ ಅಂತ ಅಂತು. ಸರಿ ಬಿಡು ಆಯ್ತು ಹಂಗಾರೆ. ಅಮ್ಮ ಹೇಳಿದ್ಮೇಲೆ ಹೋಗಿ ಕರ್ಕೊಬತ್ತೀನಿ. ಹಂಗಂತು ಕತೆ ಬಿಡು. ಕೊಡು ಅಮ್ಮಂಗೆ ಫೋನ. ಅಮ್ಮದಿಲ್ಲ ತಗೋಯ್ತು. ಕರೀಲಾ ಕೊಡ್ಲಾ ಕೊಡ್ಲಾ ಅಲ್ಲಿ ಕೇಳ್ತೀನಿ ಅದೇನು. ಅಪ್ಪ ಅಮ್ಮ ಇಲ್ಲದೆಲ್ಲ ಇತ್ಲಿಗೆ ಹೋಗೋದೇ ಕತೆ ಕೇಳ್ಸಕ್ಕಿಲ್ಲ ನಂಗೆ ನಡಿಯಕದ. ಸರಿ ಆಯ್ತು ಬಿಡು, ಹೋಗಿ ಕರ್ಕೊಬತ್ತೀನಂತೆ. ಆಯ್ತಪ್ಪ ಹೋಗು. ಯಾರು ಬಿಟ್ಟು ಮಾತಾಡ್ತಿದ್ದಿಲ್ಲ? ಅಪ್ಪ ಅದು ಮಡ್ಗಪ್ಪ. ಸರಿ ಆಯ್ತು ಬಾಯ್ ಹೋಗ್ಬಿಟ್ಪ. ಯಾರ್ಲ ಮಗ ತಿಂದದ್ದು ಆಸೆ ಇದಕ್ಕೆ ಹೆಂಗ್ ಆಡ್ತಿದ್ದೀನಿ ನೀನು? ಫೋನ್ ಮಾಡಿತ್ತು ಕಣಮ್ಮ ಏನಾದ್ರು ಬೇಕಾ ತಿಂಡಿ ಅಂತ. ಕರ್ಕೊಬರಕ್ಕೆ ಹೇಳ್ಬಿಟ್ಟ? ನಾನು ಹೇಳಿಲ್ಲ ಕಣಪ್ಪ. ಫೋನ್ ಮಾಡಿ ಕೇಳ್ತೀನಿ ತಾಡು ಕರ್ಕೊಬರ್ಬೇಡ ಅಂತೀನಿ. ಅಮ್ಮ ಸುಮ್ಮನಿರಮ್ಮ ಯಾಕೆ ಗಾಡಿಗೆ ಯಾರು ಮನೇಲಿ ನಂಟ್ರು ಬರ್ತೀವಿ ಅಂದ್ರೆ ಬರ್ಬೇಡಿ ಅನ್ನಕದ. ಅದೇನು ಬುದ್ಧಿ ಕಲ್ತಿದೀವಿ ಕಾಣೆ ಕಣಪ್ಪ. ಅದೇನು ನಿಮ್ಮ ಬುದ್ಧಿಗಳು ನಿಮಗೆ ಸರಿ ಅನ್ಸೋದೇನೋ. ಅಯ್ಯೋ ಸರಿ ಅನ್ಸದಪ್ಪ. ಏನು ಗನಂದಲ್ಲಿ ಕೆಲಸ ಮಾಡಲ್ಲ ಅವಳು. ಅದಕ್ಕೆ ನನಗೆ ಎಷ್ಟು ಕೋಪತ್ತದೆ ಗೊತ್ತಾ, ಮೈ ಕತ್ತಿ ಬೇಯ್ತದ ನನಗೆ ಕಂಡ್ರೆ. ಅಂತ ಅಣ್ಣನ ಮಗಳು ಕಂಡ್ರೆ ಹಿಂಗೆ ಆಡ್ತಿಲ್ಲ ನೀನು. ಅನ್ಸಾಗ್ಲಿ ಬಾಡಿಗೆ ಆಗಲಿ ಪಾಪ ಭಾಗ್ಯ ಮುಂದೆ ಎಷ್ಟು ಹೊಟ್ಟೆ ಉಡ್ಸರ್ಲ ಹೇಳ್ತಿಯಲ್ಲ. ಸರಿ ಆಯ್ತು ಬಿಡು. ಅವ್ರ ಮನೆ ವಿಷಯ ನಮ್ಗೆ ಅವ್ರು ಏನಾರು ಮಾಡ್ಕೊಳ್ಳಿ ಹೇಳು. ಸುಮ್ಮನಿರಿಗೆ ಆಯ್ತು. ನೀನು ಒಳ್ಳೆ ಅದೇ ಒಂದು ಇಟ್ಕೊಂಡು ಕೂತ್ಕೊಳ್ಳಿ. ಏನಾರು ಒಂದು ಸಿಕ್ಬಿಡು ಸಾಕು. ಕಾಯ್ತಾ ಕೂತಿರ್ತೀಯ ನೀನು. ಹೋಗಮ್ಮ ಇನ್ನೊಂದೆರಡು ಇಕ್ಕಬರ್ಗಮ್ಮ ದೋಸೆ. ಇದೇ ನಂಬರ್ ಆಗಿರೋ ದೋಸೆ ಉದ್ದಿದ್ದಿ ಮಾಮೂಲಿ ದೋಸೆ ಉಯ್ಬೇಕಾನೆ. ಚಾಗದಕ್ಕ ತಿನ್ಲ ಅಜ್ಜಿ ಅದೇನ ಹಾಕಿ ಬಿಡ್ಸಿರೋದು ಶಕ್ತಿ ಬರಕ್ಕೆ ಅಂದ್ಬಿಟ್ಟು ತಿನ್ನು ಚಾಗದಕತೆ. ಅಜ್ಜಿ ಅವರೆಲ್ಲ ವಾಲ್ ತಕೊಂಡು ಓಡ್ಬತ್ತೀವಿ ಅನ್ಕೊಂಡು ವಾತರ್ಲೆ ಎದ್ದೋದ್ರು ಇನ್ನೂ ಬಂದಿಲ್ಲ. ಸರಿ ಆಯ್ತು ಬಿಡು. ಪೂಜಾ ಇಲ್ಲ ಹಂಗೇನು ಗೊತ್ತು ಎಲ್ಲೋದ್ಲ ಕಣೆ. ಸರಿ ವೆಣ್ಕಂಡ್ರೆ ಯಾಕಂದ್ರೆ ಕೈ ಅಂದಿಲ್ಲ ನೀನು ಪಾಪ. ಸುಮ್ಮನೆ ಹೋಗಮ್ಮ ಇನ್ನೊಂದು ದೋಸೆ ಇಕ್ಕಬ್ರಗಮ್ಮ. ಅವ್ರು ಕೊಟ್ಟು ನಾನು ಕೂತ್ಕೋತೀನಿ ಆಡ್ತೀನಿ ಕತೆ. ಹೋಗು ಅದು ಯಾವ ಬುದ್ಧಿ ಕಲ್ತೀವಿ ಕಾಣೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.